ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಪ್ರಸಿದ್ಧ ಶ್ರೀ ಹಾಸನಾಂಬ ದೇವಿ ದೇಗುಲಕ್ಕೆ ಭೇಟಿ ನೀಡಿ ಸಂಸದ ಸುನೀಲ್ ಬೋಸ್ ದರ್ಶನ ಪಡೆದರು. ಪ್ರತಿ ವರ್ಷ ನವರಾತ್ರಿ ಆದ ಮೇಲೆ ವರ್ಷಕ್ಕೆ ಒಂದು ಬಾರಿ ದೇವಾಲಯ ತೆರೆಯುತ್ತೆ. ಇದು ಪವಾಡವಿರುವಂತಹ ದೇವಸ್ಥಾನ. ಕಳೆದ ಬಾರಿ ಬಹಳ ಗೊಂದಲಗಳು ಸೃಷ್ಟಿಯಾಗಿದ್ದವು. ಜನಸಾಮಾನ್ಯರು ಜಿಲ್ಲಾಡಳಿತಕ್ಕೆ ಶಾಪ ಹಾಕಿರೋದನ್ನ ನೋಡಿದ್ದೇನೆ. ಈ ಬಾರಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ತಾಯಿ ಹಾಸನಾಂಬ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಆಶಿಸಿದ್ರು. ಇನ್ನು ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಹೊಸದೇನಲ್ಲ. ನಮ್ಮ ಮನೆಗೂ ಹಿರಿಯ ಸಚಿವರು ಬರ್ತಾರೆ, ಹಾಗಾಗಿ ಊಟಕ್ಕೆ ಸೇರ್ತಾರೆ. ಅದು ಹೊಸದೇನಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರಾಗಿ ಅವಾಗವಾಗ ಸೇರ್ತಿರ್ತಾರೆ. ಅದಕ್ಕೆ ವಿಶೇಷವಾದ ಅರ್ಥ ಏನೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದರು. ನವರಾತ್ರಿ ಆದ್ಮೇಲೆ ವರ್ಷಕ್ಕೆ ಒಂದ್ಸಲ ಹಾಸನಾಂಬ ದೇವಸ್ಥಾನ ತೆರೆಯುವಂಥದ್ದು. ಅದೇ ರೀತಿ ನಾನು ಒಂದ್ಸಲ ಕೂಡ ಬಂದು ತಾಯಿ ದರ್ಶನ ಪಡೆದಿದ್ದೇನೆ. ಒಂದು ಖುಷಿ ಅಂದರೆ ಇದು ಪವಾಡ ಇರೋ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರು ಏನೋ ಒಂದು ವರ್ಷದ ಮುಂಚೆ ಬಾಗಿಲನ್ನ ಮುಚ್ಚಿರ್ತಾರೆ, ತೆರೆದಾಗ ಕೂಡ ಆ ದೀಪ ಉರಿತಾ ಇರೋಂಥದ್ದು ಮತ್ತು ಆ ಹೂವು ಬಾರದೇ ಇರೋವಂಥದ್ದು ಇದು ದೇವರ ಒಂದು ಮಹಿಮೆ. ಈ ಸಲನೂ ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೋದ ಸಲ ಭಾಳ ಗೊಂದಲಗಳು ಸೃಷ್ಟಿಯಾಗಿದೆ. ಭಾಳ ಜನಸಾಮಾನ್ಯರು ಜಿಲ್ಲಾಡಳಿತಕ್ಕೆ ಭಾಳ ಶಾಪವನ್ನು ಹಾಕಿದ್ದನ್ನು ನೋಡಿದ್ದೀವಿ ನಾವು. ಅದು ಈ ಸಲ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ತಾವು ತಾಯಿ ಎಲ್ಲರಿಗೂ ಹಾಸನಾಂಬೆ ತಾಯಿ ಎಲ್ಲ ನಮ್ಮ ನಾಡಿಗೆ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಅದು ಹೊಸ್ತೇನಲ್ಲ. ನಮ್ಮನೆಯೂ ಕೂಡ ಹಿರಿಯ ಸಚಿವರು ಬರ್ತಾರೆ, ನಮ್ಮ ತಂದೆಯವರು ಕೂಡ ವಿಶೇಷವಾಗಿ ಏನು ರಾಜಕೀಯ ಚರ್ಚೆ ಮಾಡೋಕ್ಕಂತಲ್ಲ. ಹಾಗಾಗಿ ಅವರು ಒಂದು ಊಟಕ್ಕೆ ಸೇರುವಂಥದ್ದು ಇದು ಹೊಸ್ತೇನಲ್ಲ. ನಮ್ಮ ಮಾಧ್ಯಮಗಳಿಗೆ ಗೊತ್ತಿರೋಂಥದ್ದು ಅವಾಗ ಸೇರ್ತಿರ್ತಾರೆ. ರಾಜಕೀಯ ಚರ್ಚೆಗಿಂತ ಅವರು ಒಂದು ಸ್ನೇಹಿತರಾಗಿ ಸೇರುವಂಥದ್ದು. ಇದು ವಿಶೇಷವಾದ ಅರ್ಥ ಏನಿಲ್ಲ. ಇಲ್ಲ, ಈ ಸಲ ಮಳೆ ತುಂಬ ಆಗಿದೆ, ಜನಗಳು ಕೂಡ ಹೇಳ್ತಾರೆ ಅಂತ. ಆದರೆ ಸರ್ಕಾರ ಅದನ್ನೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಬೆಂಗಳೂರು ಆಗ್ಬೋದು, ಸುತ್ತಮುತ್ತ ಆಗಿರ್ಬೋದು, ಎಲ್ಲೆಲ್ಲಿದೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಅತಿ ಹೆಚ್ಚು ಹಾನಿಯಾಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಎಲ್ಲ ಜಿಲ್ಲಾಡಳಿತಕ್ಕೆ ಮತ್ತು ಪ್ರಸ್ತುತ ಉಸ್ತುವಾರಿಗಳಿಗೆ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ.